ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ನಗರ ವ್ಯಾಪ್ತಿಯಲ್ಲಿ ನಿವೇಶನಗಳ ಖಾತೆ ತೆರೆಯಲು ಇರುವ ಏಕ ನಿವೇಶನ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭಾ ಆಡಳಿತಾಧಿಕಾರಿಗಳಾದ ವೆಂಕಟರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಗರಸಭೆಯ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಕೆಎಸ್ ರಮೇಶ್, ನಗರಸಭಾ ವ್ಯಾಪ್ತಿಯಲ್ಲಿ ನಿವೇಶನಗಳನ್ನು ಹೊಂದಿರುವ ಬಡ ಮಂದಿ ಖಾತೆಗಳನ್ನು ಮಾಡಿಸುವ ಹಂತದಲ್ಲಿ ಏಕ ನಿವೇಶನದ ವಿಭಜನಾ ನಕ್ಷೆಯ ಷರತ್ತು ವಿಧಿಸಲಾಗ್ತಾ ಇದೆ. ಇದಕ್ಕಾಗಿ ನಿವೇಶನ ಹೊಂದಿರುವವರು ಮೂಡಾಕ್ಕೆ ತೆರಳಿದರೆ ಅಲ್ಲಿ ಇದರ ಅವಶ್ಯಕತೆ ಇಲ್ಲವೆಂದು ಹಿಂಬರಹ ನೀಡಿ ಮರಳಿ ನಗರಸಭೆಗೆ ಕಡತವನ್ನು ಕಳಿಸ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಸಮಸ್ಯೆ ಉದ್ಭವಿಸ್ತಾ ಇರುವುದಾಗಿ ಬೇಸರ ವ್ಯಕ್ತಪಡಿಸಿದರು. ಇದಕ್ಕೆ ಪೂರಕವಾಗಿ ಅಮೀನ್ ಮೊಯ್ಸಿನ್ ಮಾತನಾಡಿ, ಬಹಳಷ್ಟು ಹಿಂದಿನಿಂದಲೇ ನಗರ ವ್ಯಾಪ್ತಿಯಲ್ಲಿ ಮನೆ ನಿವೇಶನ ಹೊಂದಿದ್ದು ಇದನ್ನು ತಮ್ಮ ಮಕ್ಕಳಿಗೆ ಹಂಚಿಕೆ ಮಾಡಿಕೊಡುವ ಹಂತದಲ್ಲಿ ಕೂಡ ಏಕ ನಿವೇಶನ ವಿಭಜನೆ ನಕ್ಷೆಯಿಂದ ಕೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ನ್ಯಾಯಾಲಯಗಳು ವಿವಿಧ ಪ್ರಕರಣಗಳಲ್ಲಿ ಇದರ ಅಗತ್ಯವಿಲ್ಲವೆಂದು ತೀರ್ಪು ನೀಡಿರುವ ಅಂಶವನ್ನು ಸಭೆಯ ಮುಂದಿಟ್ಟು ಸಮಸ್ಯೆ ಬಗೆಹರಿಸುವಂತೆ ಕೋರಿದರು. ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಆಡಳಿತಾಧಿಕಾರಿ ವೆಂಕಟರಾಜ್ ಅವರು ಈ ಬಗ್ಗೆ ಜನರಿಗೆ ಅನುಕೂಲಕರವಾದ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಅವರು ಸ್ವಲ್ಪ ಯಾವುದೋ ಕಾರ್ಯಕ್ರಮ 39 ಆಫ್ ದಿ ಮುನ್ಸಿಪಾಲಿಟಿ ಆ್ಯಕ್ಟನ್ನು ಪೂರ್ಣ ಉಲ್ಲಂಘನೆ ಮಾಡಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಅಧ್ಯಕ್ಷರಿಗೆ, ಆಡಳಿತಾಧಿಕಾರಿಗೆ ಅದು ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಆದರೆ ಇದು ದುರುದ್ದೇಶವಾಗಿ ಇದನ್ನು ಆಯುಕ್ತರು ಇದನ್ನು ಮಾಡಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ. ಸೆಕ್ಷನ್ 59 ಓದಿದೆ ಸರ್, ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಅಜೆಂಡಾದಲ್ಲಿ ಇದು ಪ್ರೊಸೀಡಿಂಗ್ಸ್ ಅಲ್ಲಿ ಅದು ಇದು ನೋಡಿದ್ದೀರಾ? ಪ್ರೊಸೀಡಿಂಗ್ಸ್ ನಮಗೆ ಕೊಟ್ಟೇ ಇಲ್ಲ ಸರ್. ಮೀಟಿಂಗ್ ನಲ್ಲಿ ನಮಗೆ ಪ್ರೊಸೀಡಿಂಗ್ 7 ಡೇಸ್ ಮುಂಚೆ ಕೊಡಬೇಕು ಸರ್. 7 ಡೇಸ್ ಅಭಿವೃದ್ಧಿ ದೃಷ್ಟಿಯಲ್ಲಿ ಈಗ ಈ ಒಂದು ಸಭೆಯನ್ನು ಮಾಡುವ, ಆದರೆ ನೀವು ನಮಗೆ ಪ್ರಾಮಿಸ್ ಮಾಡೋದಾದ್ರೆ ಎಲ್ಲ ಇದನ್ನು ಮುಂದಿನ ಸಭೆಯಲ್ಲಿ ನಾನು ತರ್ತೇನೆ. ಇದು ನಮ್ಮ ಗೌರಿ ಗಣೇಶ ಕಳೆದ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಸಭೆ ಮಾಡಬೇಕು ಅಂತೇಳಿ ತಾವು ಒಂದು ನಿರ್ಧಾರ ತಗೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡೋದಾದ್ರೆ ಖಂಡಿತವಾಗಿ ನಮ್ಮೆಲ್ಲರ ಸಹಮತ ಇದೆ ಸರ್. ದಯವಿಟ್ಟು ಮಾಡಿ. ಆ ಮೀಟಿಂಗ್ ಪ್ರಕಾರ 332 ಕಾಲಮ್ ನಂಬರ್ 2 ಪ್ರಕಾರ ಆಯುಕ್ತರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತ ಆಗಿದೆ. ಇವತ್ತು ಪುನಃ ಆಯುಕ್ತರನ್ನು ಕೂರಿಸ್ಕೊಂಡು ನಾವು ಮೀಟಿಂಗ್ ಮಾಡೋದು, ನೀವು ಕೂರಿ ಯಾರಂದ್ರೆ ಡೆಪ್ಯೂಟ್ ಮಾಡಿ. ಈ ವರ್ಷದಲ್ಲಿ ಜರುಗುವ ಮಡಿಕೇರಿ ದಸರಾ ಹಬ್ಬದ ಪ್ರಯುಕ್ತ ಕೈಗೊಳ್ಳಬೇಕಾದ ಸ್ಮಾರಕಗಳ ಹಾಗೂ ವಿವಿಧ ಮಂಟಪಗಳಿಗೆ ಅಗತ್ಯ ಸುಣ್ಣಬಣ್ಣ ಮಾಡಿಸುವ ಕಾಮಗಾರಿ ಮತ್ತು ರಸಮಂಟಪಗಳು ಸಾಗುವ ರಸ್ತೆ ಮತ್ತು ವಾಹನ ದಟ್ಟಣೆ ಇರುವಂತಹ ರಸ್ತೆಗಳಿಗೆ ಕೈಗೊಳ್ಳಬೇಕಾದ ರಸ್ತೆ ಅಭಿವೃದ್ಧಿ ಮತ್ತು ಗುಂಡಿ ಮುಚ್ಚುವ ಕಾಮಗಾರಿಗಳನ್ನು ನಗರಸಭಾ ನಿಧಿಯಿಂದ ಕೈಗೊಳ್ಳಲು ಈ ಕೆಳಗಿನಿಂದ ರೂಪಿಸಲಾದ ಕ್ರಿಯೋಜನೆಗೆ ಮಂಜೂರಾತಿ ನೀಡುವ ಬಗ್ಗೆ ಕಮಿಟಿಯಲ್ಲಿ ಕೂಡ ನಾವಿದ್ದೇವೆ. ದಸರಾ ದಶಮಂಟಪಗಳು ಎಲ್ಲೆಲ್ಲಿ ಸಾಕ್ತದೆ ನಮಗೆ ಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಹಾಗಾಗಿ ಎಲ್ಲ ಕಡೆ ಏನು ಈ 4 ಫೇಸ್ ಅಲ್ಲಿ ಕೆಲಸ ಆಗಲಿಲ್ಲ. ಮತ್ತೆ ಆಗಿದ್ದನ್ನು ಕೂಡ 2 ರೋಡ್ ಏನಾಗಿತ್ತು ಹಾಳಾಗಿತ್ತು ಅವನು ಮತ್ತೆ ಪುನಃ ಡಾಮರಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಅದಾದ ನಂತರ ಮಾಡಿದ ರೋಡ್ ಇಲ್ಲಿ ಹೋಗಿ 30 ಲಕ್ಷ ಹಾಕಿದ್ದೀರಾ. ಇದು ಆಲ್ರೆಡಿ ನಮ್ಮ ನಗರೋತ್ತರದಲ್ಲಿ ಕೆಲಸ ಆಗಿರುವಂಥ ರಸ್ತೆಗಳೆಲ್ಲ ಹೋಗಿರುವಂಥದ್ದು. ಯಾಕೆ ಅವ್ರ ಜೊತೆಯಲ್ಲಿ ನಗರೋತ್ತರ ಜೊತೆಯಲ್ಲಿ ಮಾಡಿಸಬಾರ್ದು? ಇದು ನೋಡಿ 2 ಸಲ ಪೇಮೆಂಟ್ ಹೋಗ್ತಿದೆ ಅಲ್ಲಿ. ಈ ಕಡೆ ಇವತ್ತು 30 ಲಕ್ಷ, ಇವತ್ತು 15 ಲಕ್ಷ ರೋಡಿಗೆ ಮಾಡಿ ಎಲ್ಲ ಎದ್ದೋಯ್ತಿತ್ತು ಅಂತೇಳಿ ನಾವೇ ಕೂತು ತೆಗೆಸಿದ್ವಿ, ಜನ ಬೀಳ್ತಾ ಇದ್ರು ಅಂತೇಳಿ. ಪುನಃ ಮಡಿಕೇರಿ ನಗರದಲ್ಲಿ ಎಲ್ಲ ಕಡೆ ರೋಡ್ ಆಗಿದೆ, ಆ ರೋಡ್ ಆಗಿಲ್ಲ. ರಾಜ ಸಿಟಿ ಕೆಳಗೆ ಮುಂಡಿಯಾಗಿ ಒಂದೇ ಒಂದು ಆಟೋದವ್ರು ವೆಹಿಕಲ್ಗಳು ಬರಕ್ಕೆ ಮಳೆ ಬಂದು ಎಲ್ಲ ಕೊಚ್ಚೋಯ್ತು. ಪುನಃ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ ಸರ್. ಇದು ಪ್ರಸ್ತಾವನೆ ಇದೆ. ಅದೇ ನಾವು ಜಿಲ್ಲಾಧಿಕಾರಿ ನಿರ್ದೇಶನ ಕೊಟ್ಟಿದೆ. ಒಂದು ಪಟ್ಟಿಗಳನ್ನು ಮಾಡಿ
ಸಾರ್ವಜನಿಕ ಮಾಹಿತಿಗಾಗಿ ಎಲ್ಲರಿಗೆ ಗೊತ್ತಾಗಲಿ ಅಂತ ಎಲ್ಲಿ ಎಲ್ಲಿ ಈ ಥರದ್ದು ಕೆಲಸ ಆಗಿದೆ. ಕೆಲವು ನೀವು ಹೇಳ್ತೀರಾ ಇದರಲ್ಲಿ ಆಗಿಲ್ಲ ಅಂತ ನಾವು ತೆಗೆಸ್ಬಿಡ್ತೀವಿ. ಅದೇ ಹೇಳ್ತಾ ಇದ್ದೀನಿ, ಅದಕ್ಕೆ ಬಸ್ ಮಾಡೋದು. ಸೋಮವಾರಪೇಟೆ ತಾಲೂಕಿನ ದೊಡ್ಡಮಳತೆ ಗ್ರಾಮದ ಪುಣ್ಯಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಗೌರಿ ಹಬ್ಬದ ದಿನವಾದ ಶುಕ್ರವಾರ ಬಾಗಿನ ಅರ್ಪಿಸಿದರು. ಶ್ರೀ ಸಿದ್ದೇಶ್ವರ ಮತ್ತು ಬಸವೇಶ್ವರ ಹಾಗೂ ತಾಯಿ ಹೊನ್ನಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಬಾಗಿನ ಅರ್ಪಿಸಿದರು. ಬಳಿಕ ಮಾತನಾಡಿದ ಶಾಸಕರು ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಹಾಗೂ ತಾಯಿ ಹೊನ್ನಮ್ಮ ಕೆರೆಗೆ ಬಾಗಿನ ಸಮರ್ಪಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಎಂದರು. ಇವತ್ತು ನಮ್ಮ ಹೊನ್ನಮ್ಮನ ಕೆರೆ ಭಾಗದಲ್ಲಿ ನಮಗೆ ಒಂದು ಅದೃಷ್ಟ ಅಂತಂದರೆ ಈ ಬಸವೇಶ್ವರ ಹಾಗೂ ಹೊನ್ನಮ್ಮ ದೇವರು ಆ ಕೆರೆಗೆ ಬಾಗಿನ ಬಿಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ಇತಿಹಾಸ ಅಂತಲೇ ಅಂದರೆ 200-300 ವರ್ಷದ ಇತಿಹಾಸ ಅಂತ ನನಗೆ ಕಾಣಿಸುತ್ತೆ. ವಿಶೇಷ ಏನಂತಂದರೆ ಮೊದಲೇ ವರ್ಷ ದಂಪತಿಗಳು ಮದುವೆ ಆಗೋಂಥ ಸಂದರ್ಭದಲ್ಲಿ ಖುಷಿಯಾಗಿ ಬಂದು ಗಂಡ ಹೆಂಡತಿಗಳು ಇಬ್ಬರು ಬಂದು ಈ ಬಾಗಿನ ಬಿಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಈ ಕಮಿಟಿಯವರು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಈ ದೇವರು ನಮ್ಮ ಈ ಭಾಗದ ಎಲ್ಲ ಜನರಿಗೆ ಆಶೀರ್ವಾದ ಮಾಡಲಿ. ಹೌದು, ಈ ವರ್ಷದಲ್ಲಿ ಒಳ್ಳೆ ಮಳೆನೂ ಆಗಿದೆ, ಒಳ್ಳೆ ಬೆಳೆನೂ ಬೆಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿಲಿ ಮಳೆ ಬಂದಿರೋದಂತೆ ಜಾಸ್ತಿ ಮಳೆ ಬಂದಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಆ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಗೌಡಳ್ಳಿ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷರಾದ ಎಚ್ಆರ್ ಸುರೇಶ್, ಸಮಿತಿ ಉಪಾಧ್ಯಕ್ಷರಾದ ಡಿಎ ಉದಯ, ಉಪಾಧ್ಯಕ್ಷರಾದ ಡಿಬಿ ಲೋಕೇಶ್ ಬೆಳ್ಳೆಪ್ಪ, ಕಾರ್ಯದರ್ಶಿ ಡಿಎಸ್ ಕವನ್, ಸದಸ್ಯರಾದ ಎಂಬಿ ಚಂದ್ರಶೇಖರ್, ವಿನಯ್ ಕುಮಾರ್ ಡಿ, ಪ್ರೀತಮ್ ಡಿಡಿ, ಶಶಿಕುಮಾರ್, ಭರತ್ ಡಿಟಿ, ರಜಿತ್ ಡಿಎಚ್, ಈರಯ್ಯ ಹಿರೇಮಠ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಪೂಜೆ ಮಾಡೋ ಬಿಚ್ಚೆ ಹಲವು ವರ್ಷಗಳಿಂದ ದುರಸ್ತಿ ಕಾಣದೆ ಹದಗೆಟ್ಟು ಸಂಚಾರಕ್ಕೆ ಅಯೋಗ್ಯವಾಗಿದ್ದ ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರಕ್ಕೆ ತೆರಳುವ ರಸ್ತೆಯನ್ನು ತಾತ್ಕಾಲಿಕವಾಗಿ ದುರಸ್ತಿಪಡಿಸಲಾಯಿತು.
ಸಂಚಾರಕ್ಕೆ ಅಯೋಗ್ಯವಾಗಿದ್ದ ಈ ರಸ್ತೆಯನ್ನು ದುರಸ್ತಿಪಡಿಸಿಕೊಡುವಂತೆ ಇತ್ತೀಚೆಗೆ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಇಂದಿರಾನಗರದ ವಿವೇಕಾನಂದ ಸಂಘದ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಗಣೇಶ ಮೂರ್ತಿಯ ಮೆರವಣಿಗೆ ಸಂದರ್ಭ ರಸ್ತೆ ಹದಗೆಟ್ಟಿದ್ದರಿಂದ ಅಲಂಕೃತ ಮಂಟಪ ತೆರಳಲು ತೊಂದರೆಯಾಗಲಿದ್ದು ಶೀಘ್ರ ದುರಸ್ತಿಪಡಿಸುವಂತೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಕುರೇಶಿ ಅವರು ಎನ್ಡಿಆರ್ಎಫ್ ಅನುದಾನದಲ್ಲಿ ಹದಗೆಟ್ಟ ರಸ್ತೆಗೆ ಎಂಸ್ಯಾಂಡ್ ಮಿಶ್ರಣ ಹಾಕಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು. ಪಂಚಾಯತ್ ಸದಸ್ಯ ಕುರೇಶಿ ಅವರ ಸ್ಪಂದನೆಗೆ ವಿವೇಕಾನಂದ ಸಂಘದ ಉಪಾಧ್ಯಕ್ಷ ಶಶಿ, ಖಜಾಂಚಿ ಜಲೇಂದ್ರ ಹಾಗೂ ಪದಾಧಿಕಾರಿಗಳು ಕೃತಜ್ಞತೆ ಸಲ್ಲಿಸಿದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಗಣಪತಿಯ ತೇರು ಹೋಗಲು ಇಂದಿರಾನಗರದ ರಸ್ತೆಯ ಒಂದು ಕಾಮಗಾರಿ ಕೆಲಸವನ್ನು ಮೊನ್ನೆ ನಡೆದಂಥ ಪೊಲೀಸ್ ಸ್ಟೇಷನ್ನಿನ ಜನಸ್ಪಂದನ ಸಭೆಯಲ್ಲಿ ಮೊಹಮ್ಮದ್ ಕುರೇಶಿ ಅವರಿಗೆ ನಾವು ಕೇಳಿದ ಮೇರೆಗೆ MLA ರವರ ರಿಕ್ವೆಸ್ಟ್ ಮಾಡಿದ ಪ್ರಕಾರ ಈ ರಸ್ತೆಯನ್ನು ಮೊಹಮ್ಮದ್ ಕುರೇಶಿ ಅವರು ನಮಗೆ ಹೆಚ್ಚಿನ ಮಟ್ಟಿಗೆ ದುರಸ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ನಾವು ಸಂಘದ ವತಿಯಿಂದ, ವಿವೇಕಾನಂದ ಸಂಘದ ವತಿಯಿಂದ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural
and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಗಣಪತಿ ಹಬ್ಬದ ಪ್ರಯುಕ್ತ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ ಹಿಟ್ಟು ಹಿಡ್ಕೊಂಡು ವಿದ್ಯಾರ್ಥಿಗಳಿಗಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ತಯಾರಿಕೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಳ್ಳೂರು ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿ ತಯಾರು ಮಾಡುವ ಕಾರ್ಯಕ್ರಮ ಮೂಡಿಬರ್ತಾ ಇದ್ದು, ಶಿಕ್ಷಕ ಸತೀಶ್ ಅವರು ಮಣ್ಣಿನಿಂದ ಗಣಪತಿ, ಅರಿಶಿಣದಿಂದ ಗಣಪತಿ, ಪೇಪರ್ ಮತ್ತು ರಟ್ಟು ಬಳಸಿ ಪರಿಸರ ಸ್ನೇಹಿ ಗಣಪತಿ, ಅಕ್ಕಿ ಹಿಟ್ಟಿನಿಂದ ಗಣಪತಿ, ಅದೇ ರೀತಿ ಕಳೆದ ಬಾರಿ ಭತ್ತದ ಹೊಟ್ಟು ಮತ್ತು ಮೈದಾ ಬಳಸಿ ಪರಿಸರ ಸ್ನೇಹಿ ಗಣಪತಿ ರಚಿಸಿ ಗಮನ ಸೆಳೆದಿದ್ರು. ಈ ಬಾರಿ ಈ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಬಗೆ ಬಗೆಯ ಗಣಪತಿಯಿಂದ ಅತೀವ ಆಸಕ್ತಿ ಮತ್ತು ಸಂಭ್ರಮದಿಂದ ಮುಖ್ಯ ಶಿಕ್ಷಕ ಸತೀಶ್ ಮತ್ತು ಸಹ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಮತ್ತು ಶೀಲಾ ಮಾರ್ಗದರ್ಶನದಲ್ಲಿ ರಚನೆ ಮಾಡಿದರು. ಶಿಕ್ಷಕ ಸತೀಶ್ ಮಾತನಾಡಿ, ಪಿಒಪಿಯಿಂದ ರಚಿತವಾದ ಗಣಪತಿಯು ಕರಗಲು 10 ವರ್ಷಗಳೇ ಬೇಕಾಗುತ್ತೆ. ಅಲ್ಲದೆ ಇದರಲ್ಲಿರುವ ರಾಸಾಯನಿಕ ವಸ್ತುಗಳು ನೀರಿನಲ್ಲಿ ಸೇರೋದ್ರಿಂದ ಜಲಚರಗಳ ಸಾವಿಗೂ ಕಾರಣವಾಗುತ್ತೆ ಎಂದರು. ನೀರು ಕಲುಷಿತಗೊಳ್ಳುತ್ತೆ. ಹಾಗಾಗಿ ಈ ರೀತಿ ರಚಿತವಾದ ನೈಸರ್ಗಿಕ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದರು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಪಾಲ್ಗೊಂಡು ಗಣೇಶನ ವಿಗ್ರಹ ತಯಾರು ಮಾಡಿ ಆನಂದಪಟ್ಟರು. ಲೇ ನೀನು ಹಂಗೆ ಹಾಕಬೇಡ.
ಪಿಒಪಿ ಗಣಪತಿ ಪರಿಸರಕ್ಕೆ ಹಾನಿ ಮಾಡುತ್ತೆ, ನೀರಲ್ಲಿ ಅದು ಕರಗಲ್ಲ. ಅದಕ್ಕೆ ನಾವು ಪೇಪರ್ ರಟ್, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇಂಥಗಳಲ್ಲಿ ಗಣಪತಿ ಮಾಡುತ್ತೇವೆ. ಇದು ಜಲಚರಗಳು ಮೀನಿಗೆ ಫುಡ್ ಆಗುತ್ತೆ, ಮೀನುಗಳು ಸಾಯಲ್ಲ. ನಾವು ಇವತ್ತು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡುತ್ತಿದ್ದೇವೆ. ವೇಸ್ಟ್ ಬಾಕ್ಸ್, ಪೇಪರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಬಳಸಿ ಗಣಪತಿ ಮಾಡುತ್ತಿದ್ದೇವೆ. ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತಿದೆ. ಸುಂಟಿಕೊಪ್ಪದ ವಿಶ್ವ ಹಿಂದೂ ಪರಿಷತ್ ಮತ್ತು ಗೌರಿ ಗಣೇಶೋತ್ಸವ ಸಮಿತಿಯ ವತಿಯಿಂದ 60ನೇ ವರ್ಷದ ಗೌರಿ ಮೆರವಣಿಗೆ ಮತ್ತು ಪ್ರತಿಷ್ಠಾಪನೆ ಅತಿ ಶ್ರದ್ಧಾಭಕ್ತಿಯಿಂದ ಶುಕ್ರವಾರ ನೆರವೇರಿತು. ಕೋದಂಡರಾಮ ದೇವಾಲಯದಲ್ಲಿ ವಿಶೇಷ ಪೂಜೆಯ ಬಳಿಕ ಬೆಳಿಗ್ಗೆ 8 ಗಂಟೆಗೆ ದೇವಾಲಯದಿಂದ ಹೊರಟು ಗದ್ದೆಹಳ್ಳ ಪಟ್ಟೆಮನೆ ಗೌರಮ್ಮನ ಬಾವಿಯಿಂದ ಗಂಗಾ ಜಲ ತಂದು ಗೌರಮ್ಮನಿಗೆ ಹೂವಿನ ಪೂಜೆ, ಗಂಗಾ ಪೂಜೆಯೊಂದಿಗೆ ಆಕರ್ಷಕ ಮಂಟಪದಲ್ಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ನಾದಸ್ವರ, ಯುವತಿಯರು ಕಳಸ ಹೊತ್ತು ಭಜನೆಯೊಂದಿಗೆ ನೂರಾರು ಭಕ್ತರೊಂದಿಗೆ ಮೆರವಣಿಗೆ ಮೂಲಕ ಸಾಗಿ ಬೆಳಿಗ್ಗೆ 10:30ಕ್ಕೆ ಸಲ್ಲುವ ವೃಷಭ ಲಗ್ನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಅರ್ಚಕ ದರ್ಶನ್ ಭಟ್, ಮನೋಜ್ ಭಟ್ ಅವರ ನೇತೃತ್ವದಲ್ಲಿ ಮಹಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನೆರವೇರಿತು. ಸಮಿತಿ ಅಧ್ಯಕ್ಷ ವಿಘ್ನೇಶ್, ಉಪಾಧ್ಯಕ್ಷರಾದ ಬಿಕೆ ಪ್ರಶಾಂತ್, ಸಿ ಸುನಿಲ್ ಕುಮಾರ್, ಗಣೇಶ್, ಪ್ರಧಾನ ಕಾರ್ಯದರ್ಶಿ ಎಂಎಚ್ ನಿಖಿಲ್, ಖಜಾಂಚಿ ಪದ್ಮನಾಭ, ಕಾರ್ಯದರ್ಶಿ ಪಾಂಡ್ಯನ್, ರಿತಿಕ್, ನವೀನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಸಮೀಪದ ಕಣಿವೆ ಬಸವನಹಳ್ಳಿ ಗೌರಿ ಗಣೇಶ ಸೇವಾ ಸಮಿತಿ ಹಾಗೂ ಗ್ರಾಮಸ್ಥರು ಗ್ರಾಮದ ಸಮುದಾಯ ಭವನದಲ್ಲಿ ಶುಕ್ರವಾರ ಬೆಳಿಗ್ಗೆ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಬೆಳಿಗ್ಗೆ ಗಂಗೆ ಪೂಜೆ ನೆರವೇರಿಸಿದ ಮಹಿಳೆಯರು ನಂತರ ಗೌರಿ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ತೆರಳಿ ಪ್ರತಿಷ್ಠಾಪನೆ ಮಾಡಿದರು. ನಂತರ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ಅರ್ಚಕರಾದ ಲಿಂಗರಾಜು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ
ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲು. Shining senses in your life. Desirable designs gives you treasured memory. Sharda Jewelers. ಭಾಗಮಂಡಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದು ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ತಕ್ಷಣ ನುರಿತ ವೈದ್ಯರನ್ನ ನೇಮಕ ಮಾಡದಿದ್ದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಪ್ರತಿಭಟನೆ ನಡೆಸಲಿದೆ ಎಂದು ಪಕ್ಷದ ಅಯ್ಯಂಗೇರಿ ಘಟಕ ಎಚ್ಚರಿಕೆ ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಘಟಕದ ಅಧ್ಯಕ್ಷ ಮುನೀರ್, ಭಾಗಮಂಡಲ ಆಸ್ಪತ್ರೆಯಿಂದ ವೈದ್ಯರು ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ಭಾಗಮಂಡಲ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಇದೇ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಿದ್ದು, ಕಳೆದ 2 ವರ್ಷಗಳಿಂದ ವೈದ್ಯರಿಲ್ಲದೆ ರೋಗಿಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ. ತುರ್ತು ಚಿಕಿತ್ಸಾ ವಿಭಾಗವನ್ನ 2 ಶುಶ್ರೂಷಕಿಯರು ನಿಭಾಯಿಸ್ತಾ ಇದ್ದಾರೆ. ವೈದ್ಯರ ಕೊರತೆ ಬಗ್ಗೆ ಶಾಸಕ ಎಸ್ ಪೊನ್ನಣ್ಣ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಸ್ಪಂದನೆ ದೊರೆತಿಲ್ಲ ಅಂತ ಆರೋಪಿಸಿದರು. ಗೋಷ್ಠಿಯಲ್ಲಿ ಪಕ್ಷದ ಉಪಾಧ್ಯಕ್ಷ ಬಿಎ ಉಸ್ಮಾನ್, ಕಾರ್ಯದರ್ಶಿ ಸಮಾಸ್, ಕೋಶಾಧಿಕಾರಿ ಸಲಾಂ ಹಾಗೂ ಸದಸ್ಯ ಲತೀಫ್ ಪಾಲ್ಗೊಂಡಿದ್ದರು. ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯುಳ್ಳ ಭಾಗಮಂಡ ತಲಕಾವೇರಿ ಗ್ರಾಮಗಳಿಗೆ ಸರ್ಕಾರಿ ಆಸ್ಪತ್ರೆ ಇದ್ದು ಕೂಡ ಅಲ್ಲಿ ಒಂದು ವೈದ್ಯರನ್ನು ನೇಮಕ ಮಾಡಲಿಕ್ಕೆ ಇದುವರೆಗೆ ನಮ್ಮ ಶಾಸಕರಿಗಾಗಲಿ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ. ಹಲವಾರು ಗ್ರಾಮಗಳು ಸೇರಿ ನಾವು ಶಾಸಕರಿಗೆ ಮನವಿ ಸಲ್ಲಿಸಿದರೂ ಕೂಡ 19/12/2023ರಲ್ಲಿ ಶಾಸಕರು ಅಯ್ಯಂಗೇರಿಗೆ ಬಂದಾಗ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೂ ಕೂಡ ಯಾವುದೇ ಶಾಸಕರಿಂದ ಪ್ರತ್ಯುತ್ತರ ಕೂಡ ಬಂದಿಲ್ಲ. ನಾವು ಸಹಿ ಮಾಡಿಕೊಡ್ತೇವೆ ಅಂತೇಳಿ ಇದುವರೆಗೂ ಕೂಡ ಅವರು ಒಂದು ನುರಿತ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಇಡೀ 10-12 ಗ್ರಾಮಗಳು ಸೇರಿ 10 ದಿನದ ಒಳಗಾಗಿ ಅಲ್ಲಿ ನುರಿತ ವೈದ್ಯರನ್ನು ನೇಮಕ ಮಾಡಿಕೊಡಲ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಇಡೀ ಗ್ರಾಮಸ್ಥರ ಸಹಕಾರದೊಂದಿಗೆ ಮುತ್ತಿಗೆಯನ್ನು ಹಾಕಲಾಗುವುದನ್ನು ಈ ಪತ್ರಿಕಾ ಭವನದ ಮೂಲಕ ನಾವು ತಿಳಿಸ್ತೇವೆ. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 2023-24ನೇ ಸಾಲಿಗೆ 41.84 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ 11% ಡಿವಿಡೆಂಡ್ ನೀಡಲು
ಮಹಾಸಭೆಯ ಒಪ್ಪಿಗೆಗೆ ಮಂಡಿಸಲು ತೀರ್ಮಾನಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಂದಿರ ಎನ್ ತೇಜಸ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಬಿಳಿಗೇರಿ, ಹಾಕತ್ತೂರು, ಕಗ್ಗೋಡ್ಲು ಮತ್ತು ಮೇಕೇರಿ ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದ್ದು 1,333 ಸದಸ್ಯರನ್ನು ಒಳಗೊಂಡು 1.69 ಕೋಟಿ ಪಾಲು ಬಂಡವಾಳ ಹಾಗೂ 1.87 ಕೋಟಿ ಕ್ಷೇಮ ನಿಧಿಯಿಂದ 1.03 ಕೋಟಿ ಇತರೆ ನಿಧಿಯಿಂದ 14.02 ಕೋಟಿ ಠೇವಣಿಯನ್ನು ಸಂಗ್ರಹ ಮಾಡಿದೆ ಎಂದರು. ಸಂಘದ ಉಪಾಧ್ಯಕ್ಷ ಮಂಜೀರ ಕೆ ಉಮೇಶ್ ಮಾತನಾಡಿ, 2023-24ನೇ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 9ರಂದು ಬೆಳಗ್ಗೆ 10:30ಕ್ಕೆ ಸಂಘದ ಅಧ್ಯಕ್ಷ ಮಂದಿರ ಎನ್ ತೇಜಸ್ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದ್ದು, ಸಂಘದ ಎಲ್ಲ ಸದಸ್ಯರು ಹಾಜರಾಗುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಪರ್ಲಕೋಟಿ ಎ ಕಾವೇರಪ್ಪ, ತುಂತಜಿರ ಆರ್ ತಿಮ್ಮಯ್ಯ ಹಾಗೂ ಚೋಂಡಿರ ಜಿ ಚಂಗಪ್ಪ ಪಾಲ್ಗೊಂಡಿದ್ದರು. ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ನಮ್ಮ ಸಹಕಾರ ಸಂಘಗಳಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಉಳಿದಿದ್ದು ನಮ್ಮದೇ ಆದ ಸಂಘದ ಅಭಿವೃದ್ಧಿಗೆ ಕೆಲವಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕಾದಂಥ ಅಗತ್ಯತೆ ಇದೆ. ಇದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ಸಂಘದ 1333 ಹಾಗೂ 4 ಗ್ರಾಮದ ಸರ್ವ ಗ್ರಾಮಸ್ಥರುಗಳ ಸಹಕಾರವೇ ಇದಕ್ಕೆ ಕಾರಣ ಆಗ್ತದೆ. ನಾವು ಸಹಕಾರ ಸಂಘದಲ್ಲಿ ದೊಡ್ಡ ಒಂದು ವಿಶೇಷತೆ ಏನಂತಂದ್ರೆ, ನಮ್ಮ ಪ್ರತಿಯೊಬ್ಬ ಪಡಿತರ ಚೀಟಿಗಾರರಿಗೆ ನಮ್ಮಲ್ಲಿ ಅಕ್ಕಿ ಮತ್ತಿತರ ಸರ್ಕಾರದಿಂದ ಒದಗಿಸುವ ಸವಲತ್ತುಗಳನ್ನು ನಮ್ಮ ಸಹಕಾರ ಸಂಘದಲ್ಲಿ ಒದಗಿಸಿಕೊಡ್ತಾ ಇತ್ತು. ಇದಕ್ಕಾಗಿ ನಾವು ಒಂದು ಎಂಪ್ಲಾಯರ್ ನಾವು ಅದಕ್ಕೆ ಬೇಕಾಗಿ ನಾವು ಅಲ್ಲಿ ನೇಮಿಸಿಕೊಂಡು ಅವರಿಗೆ ಕೂಡ ನಾವು ಸಂಘದಿಂದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲ ಕಡು ಬಡವರಿಗೆ ಬರುವ BPL ಕಾರ್ಡ್ ಸವಲತ್ತುಗಳನ್ನ ತಲುಪಿಸುವಲ್ಲಿ ನಮ್ಮ ಸಹಕಾರ ಸಂಘ ಮುಂಚೂಣಿಯಲ್ಲಿದೆ. ಹಾಗೆಯೇ ನಮ್ಮ ಸಹಕಾರ ಸಂಘದಲ್ಲಿ ಸುಮಾರು 7 ಜನ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯಗಳ ಜೊತೆಗೆ ಜೀವನ ಕೌಶಲ್ಯಗಳನ್ನು CBSE ಶಾಲೆಗಳಲ್ಲಿ ಕಲಿಸಲಾಗುತ್ತೆ ಅಂತ ಚೆಶೈರ್ ಹೋಮ್ ಅಧ್ಯಕ್ಷೆ ಗೀತಾ ಚಂಗಪ್ಪ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಕಲಿತರೆ ಸಾಲದು, ಬದುಕಿನಲ್ಲಿ ಯಶಸ್ವಿಯಾಗಬೇಕು, ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿ ಗೆಲುವು ಸಾಧಿಸುವಂತಾಗಬೇಕೆಂದರು. ಬ್ರಹ್ಮಗಿರಿ ಸಹೋದಯದ ಕ್ಲಸ್ಟರ್ ವತಿಯಿಂದ ಅಂಕೂರ್ ಪಬ್ಲಿಕ್ ಶಾಲೆಯ ಆಶ್ರಯದಲ್ಲಿ ಕೊಡವ ಸಮಾಜದಲ್ಲಿ ಏರ್ಪಡಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಅಂಕೂರ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಕೇಟೋಳಿರ ರಾಜ ಚರ್ಮಣ ವಹಿಸಿದ್ರು. ಬ್ರಹ್ಮಗಿರಿ ಸಹೋದಯದ ಖಜಾಂಚಿ ರತ್ನ ಚರ್ಮಣ, SMS ಶಾಲೆಯ ಪ್ರಾಂಶುಪಾಲರಾದ ಕುಸುಮ್ ಟಿಟೋ, ಮಡಿಕೇರಿ ALG ಶಾಲೆಯ ಜಾಯ್ಸ್, ಕೊಡಗು ವಿದ್ಯಾಲಯ ಶಾಲೆಯ ಪ್ರಾಂಶುಪಾಲೆ ಸುಮಿತ್ರಾ, ಜ್ಞಾನಗಂಗಾ ಶಾಲೆಯ ಸುಲೋಚನಾ, ಗೋಣಿಕೊಪ್ಪ ನ್ಯಾಷನಲ್ ಅಕಾಡೆಮಿ ಶಾಲೆಯ ಪ್ರಾಂಶುಪಾಲರಾದ ಪುಷ್ಪ, ಅಂಕೂರ್ ಪಬ್ಲಿಕ್ ಶಾಲೆಯ ನಿರ್ದೇಶಕಿ ಗೌರಮ್ಮ ಪಾಲ್ಗೊಂಡು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. Then we go on to our pre-vocational group, that's the 17 years, and we provide pre-vocational training which is introduced to prepare them for future vocational opportunities. The training focuses on practical life skills, including time management, understanding money concepts, basic work habits, and simple task completion. Transition into the vocational group where they receive training in various skills that can lead to gainful employment or self-sustainable work. Training includes activities like making handmade paper products, weaving, and converting them into, upcycling them into bags. We also provide sports, yoga, music, dance and craft, and life skills training. Providing training in essential life skills such as personal hygiene. We are also proud to say that CHIC, as we are known as, focuses on recycling activities.
ಆಯ್ತು ದೇವೇಂದ್ರ, ನೀವು ಉತ್ತರ ದಿಕ್ಕಿಗೆ ಹೋಗಿ, ನಾನು ದಕ್ಷಿಣ ದಿಕ್ಕಿಂದ ಬರ್ತೇನೆ. ಬಡಿ ಬನ್ನಿ ಹೋಗಿ ತಿನ್ನೋ. ಕ್ಷೇತ್ರ ಬರ್ತಾರೆ ಹೇಳಿದ್ದು ಸಾಕು. ಇಲ್ಲಿ ಇವತ್ತು ಯಾರ ಕಾಗದ ಪಡೆದುಕೊಂಡಿದೆ, ಯಾರನ್ನು ಎಣ್ಣೆಗೆ ಹಾಕಿ ಉರಿಲಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲೆಯ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾರತೀಯತೆಯ ಹಿರಿಮೆ ಗರಿಮೆ ವಿಷಯದ ಕುರಿತಾದ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹೊಂದ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಶ್ರುತಿ ಹೆಚ್ಎನ್, ದ್ವಿತೀಯ ಸ್ಥಾನ ಹೊಂದ ಮದೆನಾಡಿನ ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಮೇಘಶ್ರೀ ಮತ್ತು ತೃತೀಯ ಸ್ಥಾನ ಹೊಂದ ಸೋಮವಾರಪೇಟೆಯ ಸಂತ ಜೋಸೆಫರ ಪದವಿ ಕಾಲೇಜಿನ ಮೋನಿಶಾ ಎಪಿ ಪಡ್ಕೊಂಡಿದ್ದಾರೆ. ಮಡಿಕೇರಿ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕಿ ನಿರ್ಮಲಾ ಎಚ್ಪಿ ಅವರ ತೀರ್ಪುಗಾರಿಕೆಯಲ್ಲಿ ಈ ಆಯ್ಕೆ ನಡೆಸಲಾಗಿದೆ. ಸ್ಪರ್ಧೆಯಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮಾಧ್ಯಮ ಪ್ರಮುಖ ವಿನೋದ್ ಮೂಡಗದ್ದೆ ನಿರ್ವಹಿಸಿದ್ರು. ಕೊಡಗು ಚಾನಲ್ ನ್ಯೂಸ್, ಚಂದನ್ ನಂದರಬೆಟ್ಟು.